ಈಗ ಈ ರೆಕ್ಟಲ್ ಕ್ಯಾನ್ಸರ್ಸ್, ಏನಲ್ ಕ್ಯಾನ್ಸರ್ಸ್ ಅಂತ ಅಂದ್ರೆ ಗುದದ್ವಾರದಲ್ಲಿ ಕ್ಯಾನ್ಸರ್ಗಳಾಗೋದು ತುಂಬಾ ಕಾಮನ್ ಆಗಿದೆ. ಮುಂಚೆ ನಾವು ಯಾವಾಗಲೂ ತುಂಬಾ ಎಲ್ಡರ್ಲಿ ಪೇಷಂಟ್ಸ್ ಅಂತೀವಿ, ಅಂದ್ರೆ ವಯಸ್ಸಾಗಿರೋರಿಗೆ ಅದ್ರ ಆ ತರ ಕ್ಯಾನ್ಸರ್ಗಳನ್ನು ನೋಡ್ತಾ ಇದ್ವಿ. ಇವಾಗ ಗಂಡಸು ಹೆಂಗಸು ಅಂತಿಲ್ಲ, ಮಧ್ಯವಯಸ್ಕರಲ್ಲೂ ತುಂಬಾ ಈ ತರ ಕ್ಯಾನ್ಸರ್ ಕಾಯಿಲೆಗಳು ಬರ್ತಾ ಇದೆ. ಸೊ ಕ್ಯಾನ್ಸರ್ ಕಾಯಿಲೆಗೂ ಪೈಲ್ಸ್ಗೂ ಹೇಗೆ ಡಿಫ್ರೆನ್ಶಿಯೇಟ್ ಮಾಡೋದು? ಸೊ ರಕ್ತ ಬಿದ್ದರೆ ಎಲ್ಲರೂ ಅನ್ಕೊಂತಾರೆ ಪೈಲ್ಸ್ ಆಗಿರುತ್ತೆ, ಟ್ರೀಟ್ಮೆಂಟ್ ತಗೋ ಅಂತ. ನೀವು ಪಕ್ಕದ ಮನೆಯವ್ರು ಕೇಳಿ ಅದೇ ಹೇಳ್ತಾರೆ. ನಿಮ್ಮ ಅಜ್ಜಿನ ಕೇಳಿ ಹೀಟ್ ಆಗಿದೆ, ಇದು ತಗೊಳ್ಳಿ, ಒಂದು ಜ್ಯೂಸ್ ಗೀಸೋ ಕೊಡಿ ಅಂತ ಅವ್ರ ಮತ್ತೆ ಹೇಳ್ತಾರೆ. ಅದೇ ತರ ನೀವು ಯಾರೋ ಡಾಕ್ಟ್ರಿಗೆ ಫೋನ್ ಮಾಡಿ ಕೇಳ್ತೀರಾ, ನಂಗೆ ಈ ತರ ರಕ್ತ ಬೀಳ್ತಾ ಇದೆ ಅಂದ್ರೆ ಅವ್ರೊಂದು ಆಯಿಂಟ್ಮೆಂಟು ಟ್ಯಾಬ್ಲೆಟ್ ಹೇಳ್ಬಿಡ್ತಾರೆ. ಇಲ್ಲ ನಿಮ್ಗೆ ಫ್ರೆಂಡ್ಸ್ ಇರ್ತಾರೆ, ಅವ್ರು ಕೇಳ್ತೀರಾ. ದಿಸ್ ಇಸ್ ನಾಟ್ ದಿ ಮೆಥಡ್. ಈ ತರ ಮಾಡಬಾರ್ದು. ಯಾಕೆ ಮಾಡಬಾರ್ದು ಅಂದ್ರೆ ಕ್ಯಾನ್ಸರ್ ಅಲ್ಲೂ ರಕ್ತ ಬೀಳಬಹುದು, ಪೈಲ್ಸ್ ಅಲ್ಲೂ ರಕ್ತ ಬೀಳುತ್ತೆ. ಪೈಲ್ಸ್ ಅಲ್ಲಿ ನೋವಿರಲ್ಲ, ಕ್ಯಾನ್ಸರ್ ಅಲ್ಲೂ ಬಿಗಿನಿಂಗ್ ಸ್ಟೇಜಸ್ ಅಲ್ಲಿ ನೋವಿರಲ್ಲ. ಪೈಲ್ಸ್ ಇಂದ ಬರೋ ಸಿಂಪ್ಟಮ್ಸ್ಗೂ ಕ್ಯಾನ್ಸರ್ ಇಂದ ಬರೋ ಸಿಂಪ್ಟಮ್ಸ್ಗೂ ಡಿಫ್ರೆನ್ಶಿಯೇಟ್ ಮಾಡೋದು ತುಂಬಾ ಕಷ್ಟ. ಆಮೇಲೆ ಪೈಲ್ಸ್ ನಿಂದ ನಿಮ್ಗೆ ಪ್ರಾಣಕ್ಕೆ ಅಪಾಯ ಆಗದೆ ಇರಬಹುದು, ಬಟ್ ಕ್ಯಾನ್ಸರ್ ಇಂದ ಪ್ರಾಣಕ್ಕೆ ಅಪಾಯ ಆಗತ್ತೆ. ಡಿಲೇ ಮಾಡಿಬಿಟ್ರೆ ಪ್ರಾಣಕ್ಕೆ ಅಪಾಯ ಆಗ್ಬೋದು, ನಾವು ಕ್ಯೂರ್ ಮಾಡೋಕ್ಕಾಗದೆ ಇರ್ಬೋದು ತುಂಬಾ ಲೇಟ್ ಆಗಿ ಬಂದ್ರೆ. ಸೊ ಅದಕ್ಕೇನ್ ಮಾಡಬೇಕು? ನಿಮ್ಗೆ ಪೈಲ್ಸ್ ಇಂದಾನೇ ಬ್ಲೀಡಿಂಗ್ ಆಗ್ತಾ ಇರ್ಲಿ ಪರವಾಗಿಲ್ಲ, ಫಸ್ಟ್ ಪರೀಕ್ಷೆ ಮಾಡಿಸ್ಕೊಂಡ್ಬಿಟ್ಟು ಡಾಕ್ಟರ್ ಹತ್ರ ಕ್ಯಾನ್ಸರ್ ಇಲ್ಲ ಅಂತ ಅದನ್ನ ಎಕ್ಸ್ಕ್ಲೂಡ್ ಮಾಡ್ಕೊಂಡ್ಬಿಡಿ. ಅವ್ರು ಇನ್ನೇನ ಪರೀಕ್ಷೆ ಹೇಳಿದ್ರೆ ಅದಕ್ಕೆ ಅವ್ರಿಗೆ ಡೌಟ್ ಇದ್ರೆ ಅದು ಮಾಡಿಸಿ. ಕೊಲೊನೋಸ್ಕೋಪಿ ಅಂತ ಹೇಳ್ಬೋದು, ಸಿಗ್ಮಾಡೋಸ್ಕೋಪಿ ಅಂತ ಹೇಳ್ಬೋದು, ಸ್ಕ್ಯಾನಿಂಗ್ ಹೇಳ್ಬೋದು. ಅದನ್ನ ಮಾಡಿಸಿ ಫಸ್ಟ್ ಕ್ಯಾನ್ಸರ್ ಎಕ್ಸ್ಕ್ಲೂಡ್ ಮಾಡಿ, ಆಮೇಲೆ ನೀವು ಇದಕ್ಕೆ ಪೈಲ್ಸ್ಗೆ ಟ್ರೀಟ್ಮೆಂಟ್ ಯಾವ ತರ ಟ್ರೀಟ್ಮೆಂಟ್ ತಗೊಳ್ಳೋದು ಅದು ಡಿಸೈಡ್ ಮಾಡ್ಕೋಬಹುದು. ಸೊ ಪೈಲ್ಸ್ಗೂ ಕ್ಯಾನ್ಸರ್ಗೂ ಡಿಫ್ರೆನ್ಶಿಯೇಟ್ ಮಾಡುವಂತ ಸಪರೇಟ್ ಸಿಂಪ್ಟಮ್ಸ್ ಇಲ್ಲ. ಇದೆ ಏನು, ಕ್ಯಾನ್ಸರ್ ಅಲ್ಲಿ ತುಂಬಾ ವೀಕ್ ಆಗೋಗಿ, ಆಮೇಲೆ ಹಸಿವು ಕಡಿಮೆ ಆಗೋಗಿ, ಮೋಷನ್ ಬರ್ದಿರ ಆಗೋಗಿ, ಅಡ್ಡ ಬಿದ್ದು ಎಲ್ಲ ಅದು ಕ್ಯಾನ್ಸರ್ ಇದು. ಆ ಸ್ಟೇಜಿಗೆ ಬರುವಷ್ಟೊತ್ತಿಗೆ ನಾವು ಡಯಾಗ್ನೋಸ್ ಮಾಡಿದ್ರೂ ಉಪಯೋಗ ಆಗಲ್ಲ, ಖರ್ಚು ಆಗತ್ತೆ, ಪ್ರಾಣನೂ ಉಳಿಯಲ್ಲ. ಸೊ ಅದಕ್ಕೆ ನಾನು ಆ ಸಿಂಪ್ಟಮ್ಸ್ ಹೇಳ್ತಾ ಇಲ್ಲ. ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಬ್ಲೀಡಿಂಗ್ ಆಗ್ತಾ ಇದೆ ಅಂದ್ರೆ, ಅಥವಾ ನೋವು ಆಗ್ತಾ ಇದೆ ಅಂದ್ರೆ, ಅಥವಾ ಅಲ್ಲೇನೋ ಸ್ವಲ್ಪ ಮೋಷನ್ ಸರಿಯಾಗಿ ಆಗ್ತಾ ಇಲ್ಲ, ಲೂಸ್ ಮೋಷನ್ ಆಗ್ತಾ ಇದೆ, ಇಲ್ಲ ಕಾನ್ಸ್ಟಿಪೇಷನ್ ಆಗ್ತಾ ಇದೆ, ಇಲ್ಲ ಒಳಗಡೆ ಏನೋ ಒಂಥರ ಏನೋ ಇದೆ ಅಂತ ಫೀಲಿಂಗ್ ಆಗ್ತಾ ಇದೆ ಅಂದ್ರೆ ಇಮ್ಮಿಡಿಯೇಟ್ ಆಗಿ ಹೋಗಿ ಡಾಕ್ಟರ್ಗೆ ತೋರಿಸ್ಕೊಂಡು, ಎಸ್ಪೆಷಲಿ ಸರ್ಜನ್ ಅಥವಾ ಗ್ಯಾಸ್ಟ್ರೋಂಟ್ರಾಲಜಿಸ್ಟ್ ಅಥವಾ ಪ್ರಾಕ್ಟಾಲಜಿಸ್ಟ್ ಅವ್ರಿಗೆ ತೋರಿಸ್ಕೊಂಡು ಪರೀಕ್ಷೆ ಮಾಡಿಸ್ಕೊಂಡು ಕ್ಯಾನ್ಸರ್ ಇಲ್ಲ ಅಂತ ಎಕ್ಸ್ಕ್ಲೂಡ್ ಮಾಡ್ಕೊಳ್ಳಿ.